ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸೊ ಅದಕ್ಕಿಂತ ಮುಂಚೆ ನಾನು ಹೆಡ್ಲೈನ್ಸ್ನ ಮೊದಲೇ ಹೇಳ್ಬಿಡ್ತೀನಿ. ಈಗ ಶ್ರವಣ್ ಮಗಳು ಭೂಮಿನೇ ಮನಸ್ವಿನಿ ಅಂತ ಹೇಳ್ಬಿಟ್ಟು ಶ್ರವಣ್ ಈ ಕಡೆ ನಿಂಗವ್ವ ಅಜ್ಜಿಗೆ ಹೇಳಿದ್ದಾರೆ. ಬಿಕಾಸ್ ಭೂಮಿ ಜೋರು ಮಾಡಿದ್ರಿಂದ ನಿಂಗಮ್ಮ ಅಜ್ಜಿಗೆ ತುಂಬಾ ಬೇಜಾರಾಗಿದೆ, ತುಂಬಾ ಕೋಪ ಬಂದಿದೆ. ಹಂಗಾಗಿ ಸಂಗೀತ ಏನು ಮಾಡಿಬಿಟ್ಟೆ ಭೂಮಿ ಅಂತ ಹೇಳ್ಬಿಟ್ಟು ಕೇಳುವಾಗ ಶ್ರವಣ್ ಇದ್ದವರು, ಅಯ್ಯೋ ಸಂಗೀತ ಅಕ್ಕ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತೀಯ, ಭೂಮಿ ನನ್ನ ಮಗಳು ಅಂತ ಹೇಳ್ಬಿಡ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಈಗ ಅದನ್ನು ಹೇಳ್ತಾ ಇದ್ದಾರೆ. ಸೊ ಅದಾದಮೇಲೆ ಅಜ್ಜಿ ಒಂದು ರೀತಿ ರಿವಾಜ್ಗಳೇ ಚೇಂಜ್ ಆಗಿಬಿಡುತ್ತೆ. ಅದು ಏನಾಗುತ್ತೆ ಅಂತ ನೋಡೋಣ. ಇನ್ನು ಶಾರದಾನ ನೋಡ್ಬಿಟ್ಟು ನಿಂಗವ್ವ ಅಜ್ಜಿ, ಓ ಇವಳು ಸಂಗೀತ ಇಲ್ವಾ ಅವ್ರ ತಮ್ಮನ ಹೆಂಡ್ತಿ ಅಂತ ಹೇಳ್ಬಿಟ್ಟು ಅವ್ರನ್ನೂ ಸಹ ಮಾತಾಡ್ತಾರೆ. ಈಗ ಶಾರದಾ ಅವ್ರನ್ನ ಕಂಡಿಡಿತಾರ, ಅದು ಸಹ ನೋಡೋಣ. ಮತ್ತು ಅಜ್ಜಿತ್ತು ಇವಾಗ ಇವ್ರ ಜೊತೆ ಬಂದು ಜಾಯಿನ್ ಆಗ್ತಾರ, ಅದು ಸಹ ತಿಳ್ಕೊಳ್ಳೋಣ. ನೀವಿನ್ನು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಸ್ನೇಹಿತರೆ, ಸಂಚಿಕೆ ಆರಂಭದಲ್ಲಿ ಈ ಕಡೆ ಅಶ್ವಿನಿ ಮತ್ತು ದೇವಯಾನಿ ಭೂಮಿನ ಏನಾದರೂ ಮಾಡಿ ಮುಗಿಸ್ಲೇಬೇಕು ಅಂತೇಳ್ಬಿಟ್ಟು ಅಶ್ವಿನಿ ಬಲಂತನ ಮಾಡ್ತಾಳೆ. ದೇವಯಾನಿ ಇದ್ದಳು, ಅದೆಲ್ಲ ಆಗಲ್ಲ, ಈಗೇನಾದರೂ ಈ ಮನೇಲಿ ಸಾವು ಮಾಡ್ಕೊಂಡು ಕುತ್ಕೊಂಡ್ರೆ ನನ್ನ ಮಗಳು ಮದುವೆ ಗತಿ ಏನು, ಯಾರಾದರೂ ಎಣ ಮಡಿಕೊಂಡು ಮದುವೆ ಮಾಡೋಕ್ಕಾಗುತ್ತಾ ಅಂದ್ಬಿಟ್ಟು ದೇವಯಾನಿ ಜೋರು ಮಾಡ್ತಾಳೆ. ಓಹೋ, ನಿಮ್ಮ ಮಗಳು ಮದುವೆನೇ ನಿಮಗೆ ಜಾಸ್ತಿ ಹೆಚ್ಚು ಅಂದಾಗ, ಹೌದು ನನ್ನ ಮಗಳು ಮದುವೆನೇ ಹೆಚ್ಚು, ನಾನು ನಿನ್ನ ಜೊತೆ ಕೈ ಜೋಡಿಸಲ್ಲ ಅಂತೇಳ್ಬಿಟ್ಟು ದೇವಯಾನಿ ಹೇಳ್ತಾರೆ. ಸರಿ ಆಯಿತು, ಬೇಡ ಬಿಡಿ, ನಾನು ಒಬ್ಬಳೇ ಮಾಡ್ಕೋತೀನಿ ಅಂದಾಗ, ಹೌದಾ ನೀನು ನನ್ನ ಮಾತಿಗೆ ಬೆಲೆ ಕೊಟ್ಟಿಲ್ಲ ಅಂದರೆ ಈಗ ಈ ವಿಡಿಯೋ ತಗೊಂಡೋಗಿ ಶ್ರವಣ್ಗೆ ತೋರಿಸ್ತೀನಿ ಅಂದ್ಬಿಟ್ಟು ಈ ಸಾಕ್ಷಿ ಮತ್ತು ಅಶ್ವಿನಿ ಮಾತಾಡಿರ್ತಾರಲ್ಲ ಅವಳು ರಾಣನ ಮಗಳು ಅನ್ನೋದನ್ನ ಶ್ರವಣ್ಗೆ ಹೇಳ್ತೀನಿ ಅಂತ ದೇವಯಾನಿ ಎದುರಿಸ್ತಾಳೆ. ಈಗ ಅಶ್ವಿನಿ ಏನು ಸಹ ಮಾಡೋಕ್ಕಾಗಲ್ಲ. ಇನ್ನು ಕುಟುಂಬದವರೆಲ್ಲ ಅಜ್ಜಿಗೆ ಹುಷಾರಿಲ್ಲ ಅಂತ ಫೋನ್ ಕಾಲ್ ಬಂದಾಗ ಎದ್ನೋ ಬಿದ್ನೋ ಅಂತೇಳ್ಬಿಟ್ಟು ಹಳ್ಳಿ ಕಡೆ ಓಡ್ತಾರೆ. ಸೊ ಹೋದ್ಮೇಲೆ ಅಲ್ಲಿದ್ದಂಥ ಈ ರಾಮ್ ಅಣ್ತಂದಿರೇನಿದ್ದಾರೆ ಅವರು ರಾಮ್ ಬಂದಿದ್ದನ್ನ ತುಂಬ ಖುಷಿಯಾಗಿ ಇಷ್ಟಪಟ್ಟರೆ ಅವ್ರ ಹೆಂಡ್ತಿತೀರು ಮಾತ್ರ ಸಂಗೀತನ ನೋಡಿ ಹೊಟ್ಟೆ ಉರ್ಕೊತಾ ಇರ್ತಾರೆ. ನೋಡ್ದೇನ್ರಿ ನಿಮ್ಮ ಅಣ್ಣ ಅವ್ರ ಹೆಂಡ್ತಿಗೆ ಒಡವೆ ಅಂಗಡಿನೇ ಮಾಡಿಸ್ಬಿಟ್ಟವನೆ, ವಿಧಿರ ಬರೀ ಖಾಲಿ ಕತ್ತು ಅಂತೇಳ್ಬಿಟ್ಟು ಹೊಟ್ಟೆ ಉರ್ಕೊತಾ ಇರ್ತಾರೆ. ಇನ್ನು ಒಳಗೆ ಹೋಗಿ ಆ ಅಜ್ಜಿ ನಿಂಗವ್ವ ಅಜ್ಜಿನ ಮಾತಾಡಿಸಿದಾಗ ರಾಮ್ ಕಾಲಿಗೆ ಬಿದ್ದವು ಅಂದಾಗ, ಏನೋ ರಾಮ ಈಗ ಬಂದಿದ್ಯಾ ನಾನು ನೋಡೋಕ್ಕೆ, ಏನು ಇಷ್ಟೊಂದೆಲ್ಲ ಜನಕ್ಕೆ ಕರ್ಕೊಂಡ್ಬಿಟ್ಟಿದ್ದು, ಏನು ಸಮಾಚಾರ ಅಂದಾಗ, ಅಮ್ಮ ಹೇಗಿದ್ಯಾ ಅಂದಾಗ, ಇನ್ನೂ ಸತ್ತಿಲ್ಲ, ಸತ್ತಿದ್ರೆ ಮನೆ ಮುಂದೆ ಹೊಗೆ ಆಗ್ತಿದ್ರು ತಾನೆ ಅಂದಾಗ ಈ ಕಡೆ ಭೂಮಿಗೆ ಈ ಮಾತೆಲ್ಲ ತುಂಬಾ ಬೇಜಾರಾಗ್ತಿರುತ್ತೆ. ಓಹೋಹೋ ಇವಳನ್ನು ಬೇರೆ ಕರ್ಕೊಂಡ್ಬಿಟ್ಟಿದ್ಯಾ, ಅದೇನೋ ಹೇಳ್ತಾರಲ್ಲ, ನಾಯಿಗೆ ಒಂದು ತುತ್ತು ಊಟ ಹಾಕಿದ್ರೆ ಆಚೆ ನಿಂತ್ಕೊಂಡು ನಿಯತ್ತಾಗಿ ಕಾಯುತ್ತೆ, ನಾಯಷ್ಟು ನಿಯತ್ತಿಲ್ಲ, ನನ್ನ ಮಗನ ಕರ್ಕೊಂಡು ಹೋದ್ಲು ಅಂತೇಳ್ಬಿಟ್ಟು ಸಂಗೀತದ ಮೇಲೆ ತುಂಬಾ ವರ್ಸ್ಟಾಗಿ ಮಾತಾಡೋದ್ರಿಂದ ಭೂಮಿಗೆ ಕೋಪ ಬಂದ್ಬಿಡುತ್ತೆ. ರೀ ಏನ್ರಿ ಹಿಂಗೆ ಮಾತಾಡ್ತಿದ್ದೀರಾ ಅಂದಾಗ, ಅದ್ರ ಜೊತೆ ಕಾಂದಾನೆಲ್ಲ ಕರ್ಕೊಂಡ್ಬಿಟ್ಟಿದ್ದಾಳೆ, ನಾನು ಸತ್ತೋಗಿದ್ದೀನಿ, ತಿಥಿ ಕಾರ್ಯ ಮಾಡೋಣ ಅಂತೇಳ್ಬಿಟ್ಟು ಅಜ್ಜಿ ಅಂದಿದ್ದ ಮಾತಿಗೆ ಭೂಮಿ ಇದ್ದಳು, ರೀ ನಿಮ್ಮ ವಯಸ್ಸಿಗೆ ತಕ್ಕಂಗೆ ಮಾತಾಡಿ, ನಾನು ನೋಡ್ತಾನೆ ಇದ್ದೀನಿ, ನಮ್ಮ ಅತ್ತೆ ಮೇಲೆ ಯಾಕೆ ಇಷ್ಟೊಂದೆಲ್ಲ ಮಾತಾಡ್ತಿದ್ದೀರಾ ನೀವು, ನಾವೇನು ಅಂತ ಮಾಡಬಾರ್ದು ಮಾಡ್ದೋ, ಏನೋ ನಿಮ್ಗೆ ಹುಷಾರಿಲ್ಲ ಅಂತ ನೋಡ್ಕೊಂಡು ಹೋಗಿ ಬಂದಿದ್ದಕ್ಕೆ ಇಷ್ಟೊಂದೆಲ್ಲ ಮಾತಾಡ್ತಿದ್ದೀರಾ, ನೀವು ಸತ್ರ ಅಂತ ನಾವು ಬಂದಿಲ್ಲ, ನಿಮ್ಮ ಕ್ಷೇಮ ವಿಚಾರಣೆ ಮಾಡ್ಕೊಂಡು ಹೋಗಿ ಬಂದಿದ್ದೀವಿ ಅಂದ್ಬಿಟ್ಟು ಭೂಮಿ ಜೋರು ಮಾಡ್ಬಿಡ್ತಾಳೆ. ಏಯ್ ರಾಮ ಯಾವಳೋ ಇವಳು ಅಂತೇಳ್ಬಿಟ್ಟು ಅಜ್ಜಿ ಫುಲ್ಲು ಜೋರಾಗಿ ಹೋಗ್ತಾರೆ. ಸಂಗೀತ ಇದ್ದಳು, ಅಯ್ಯೋ ಅತ್ತೆ ಅದು ಯಾರೂ ಇಲ್ಲ ಅಂತೇಳ್ಬಿಟ್ಟು, ಭೂಮಿ ಬಾಯಿಲಿ ಒಂದು ನಿಮಿಷ ನೀನು ಅಂತೇಳ್ಬಿಟ್ಟು ಆಚೆ ಕರ್ಕೊಂಡೋಗಿ, ಭೂಮಿ ಯಾಕೆ ಈ ಥರ ನಡ್ಕೊತಿದ್ಯಾ ಅಂದಾಗ, ಅತ್ತೆ ನೋಡಿ ನಿಮ್ಗೆ ಹೆಂಗೆ ಬೈತಾರೆ ಅಂದಾಗ, ಅವರು ನಮ್ಮ ಅತ್ತೆ ಅವ್ರು ಇರೋದೇ ಹಾಗೆ ಅಂದಾಗ, ಹೌದಮ್ಮ ಭೂಮಿ ನಮ್ಮಮ್ಮ ಮಾತಾಡೋದೇ ಹಾಗೆ ಅಂತೇಳ್ಬಿಟ್ಟು ರಾಮ್ ಹೇಳ್ತಾರೆ. ಅಲ್ಲ ಹಂಗೆ ಮಾತಾಡೋದು ಪಾಪ ನಮ್ಮ ಅತ್ತೆ ಏನು ತಪ್ಪು ಮಾಡಿದ್ದಾರೆ ಅಂದ್ಬಿಟ್ಟು ಈ ಕಡೆ ಭೂಮಿ ಜೋರು ಮಾಡಿದಾಗ, ಇನ್ನು ಈ ಕಡೆ ಮಯೂರಿ ಇವರೆಲ್ಲ ಬಂದ್ಬಿಟ್ಟು, ಅಯ್ಯೋ ಭೂಮಿ ನಮ್ಮ ಅಜ್ಜಿ ಇರೋದೇ ಆ ರೀತಿ, ರೋಡಲ್ಲಿ ಹೋಗೋರ್ನ ಕದ್ದು ಸುಮ್ಮನೆ ಹೊಡೆದೇ ಕಳಿಸ್ತಾರೆ, ಅವರ ಒಂದು ವ್ಯಕ್ತಿತ್ವನೇ ಆ ರೀತಿ ಭೂಮಿ ಅಂತೇಳ್ಬಿಟ್ಟು ಹೇಳ್ತಾರೆ. ಈಗ ನೀನು ಯಾರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ, ಏನು ಮಾಡೋದು ಅಂದ್ಬಿಟ್ಟು ಸಂಗೀತ ಫುಲ್ ತಲೆ ಕೆಡಿಸ್ಕೊಂಡ್ರೆ ಶ್ರವಣ್ ಇದ್ದರು, ಅಯ್ಯೋ ಅಕ್ಕ ಅದಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತಿದ್ದೀರಾ, ಭೂಮಿನ ನನ್ನ ಮಗಳು ಮನಸ್ವಿನಿ ಅಂತ ಹೇಳ್ಬಿಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಯ್ಯೋ ಅದನ್ನು ಒಪ್ತಾರೇನೋ ಅಂತಂದಾಗ, ಯಾಕೆ ಒಪ್ಪಲ್ಲ, ಅವ್ರಿಗೇನು ನೋಡಿದಾರ ನನ್ನ ಮಗಳು ಮನಸ್ವಿನ ಅಂತೇಳ್ಬಿಟ್ಟು ಶ್ರವಣ್ ಹೇಳ್ತಾರೆ. ಸರಿ ಕಣೋ ಆಯಿತು, ನೀನು ಹೇಳ್ದಂಗೆ ಆಗಲಿ, ಬೇರೆ ನಾನು ಸೊಸೆ ಅಂತ ಹೇಳಿದ್ರೆ ಮತ್ತೆ ಒಂದಷ್ಟು ಜಗಳ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು, ಬೇಡ ಭೂಮಿ ಅಂತ ಹೇಳಿದ್ರೆ ಜಗಳ ಆಗೋಗುತ್ತೆ, ಮನಸ್ವಿನಿ ಅಂತಲೇ ಹೇಳೋಣ ಅಂತೇಳ್ಬಿಟ್ಟು ಎಲ್ಲ ಮತ್ತೆ ಒಳಗಡೆ ಹೋಗ್ತಾರೆ. ಇನ್ನು ಈ ಕಡೆ ಒಳಗಡೆ ಹೋದ್ಮೇಲೆ ರಾಮು ಅವ್ರ ಅಕ್ಕ ತಂಗಿನೆಲ್ಲ ಮಾತಾಡ್ಸ್ತಾರೆ. ಆದರೆ ಅವರೆಲ್ಲ ನಾವಿಷ್ಟಕ್ಕ ಚೆನ್ನಾಗಿದ್ದೋ, ನೀನು ಬೀಗ ಬಂದಿದೆಯಲ್ಲ ಇನ್ಮೇಲೆ ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು ಕೊಂಕು ಮಾತುಗಳನ್ನ ಆಡ್ತಾರೆ. ಯಾರೋ ಇವಳು ಅಂತ ಹೇಳಿದ್ನಲ್ಲ, ಯಾರು ಇವಳು ಅಂತೇಳ್ಬಿಟ್ಟು ಅಜ್ಜಿ ಮತ್ತೆ ಕೇಳ್ತಾರೆ. ಅಯ್ಯೋ ಅತ್ತೆ ಇವಳು ನನ್ನ ಮಗಳು ಮನಸ್ವಿನಿ ಅಂತೇಳ್ಬಿಟ್ಟು ಶ್ರವಣ್ ಅವ್ರು ಹೇಳ್ತಾರೆ. ಓಹೋ ನಿನ್ನ ಮಗಳು ಮನಸ್ವಿನಿ ಇವಳನ್ನೇ ತಾನೇ ನೀವು ಅಜಿತ್ನ ತಂದ್ಕೋಬೇಕು ಅಂತ ಇದ್ದಿದ್ದು ಅಂತೇಳ್ಬಿಟ್ಟು ರಾಮ್ನ ಕೇಳ್ತಾರೆ. ಹೌದು ಅಮ್ಮ, ನಾವು ಅದೇ ರೀತಿ ಈ ಮನಸ್ವಿನಿನೇ ನಮ್ಮ ಅಜಿತ್ಗೆ ತಂದ್ಕೊಂಡಿದ್ದೀವಿ ಅಂದ್ಬಿಟ್ಟು ರಾಮ್ ಹೇಳ್ತಾರೆ. ಓ ಹೌದಾ, ನಚ್ಚಿನ ನೋಡಿ ಈ ಕಡೆ ಅಜ್ಜಿಗೆ ಖುಷಿ ಆಗ್ತಾ ಇರುತ್ತೆ, ಮೊಮ್ಮಗಳನ್ನ ನೋಡಿ ಖುಷಿ, ಆದರೆ ಸೊಸೆನ ನೋಡಿ ಸ್ವಲ್ಪ ಕೋಪ ಇರುತ್ತೆ ನಿಂಗವ್ವ ಅಜ್ಜಿಗೆ. ಇನ್ನು ನೀವೆಲ್ಲ ಇಲ್ಲಿಗೆ ಬಂದಿದ್ದು ಯಾಕೋ ಅಂದಾಗ, ಅಮ್ಮ ನಿಂಗೆ ಹುಷಾರಿಲ್ವಂತೆ, ತಮ್ಮ ಫೋನ್ ಮಾಡಿದ್ದ ಅಂದ್ಬಿಟ್ಟು ಹೇಳ್ತಾರೆ. ಏನೋ ನಾನು ಯಾವಾಗೋ ಹೇಳಿದ್ದೆ ನಿನಗೆ ಅಂದಾಗ,
ಅಯ್ಯೋ ಅಮ್ಮ ರಾಮ ರಾಮ ಅಂತ ಕನ್ವರ್ಸ್ತಿದ್ದಲ್ಲ ಅಂತೇಳ್ಬಿಟ್ಟು ಈ ಕಡೆ ಅವ್ರ ತಮ್ಮ ಹೇಳಿದಾಗ, ಅಯ್ಯೋ ದೇವ್ರೆ, ರಾಮ ಅಂತ ಅಂದರೆ ಇವನೊಬ್ಬನೇ ಅಲ್ಲ ಕಣೋ, ನಾನು ಆ ಆಂಜನೇಯನ ಪರಮ ಆತ್ಮ ಬಂದು ರಾಮ, ಆ ರಾಮ ದೇವ್ರನ್ನ ನೆನಪು ಮಾಡ್ಕೊತಿದ್ದೆ ಅಂದ್ಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾರೆ. ಬಿಡಮ್ಮ, ಈಗ ನಾನು ಬಂದರೆ ಏನಾಯಿತು, ನೀನು ನೋಡಿಕೊಂಡು ಕ್ಷೇಮ ವಿಚಾರಣೆ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಅಂದಾಗ, ಓಹೋಹೋ, ನಿಮ್ಮ ಠಿಕಾಣಿನೆಲ್ಲ ಕರ್ಕೊಂಬಂದಿರೋದು ನೋಡಿದ್ರೆ ಇಲ್ಲೇ ಇರೋ ಥರ ಕಾಣಿಸುತ್ತೆ ಅಂದ್ಬಿಟ್ಟು ಹೇಳ್ತಾರೆ. ಅಜ್ಜಿ ಯಾಕೆ ಇಷ್ಟೊಂದೆಲ್ಲ ಕೋಪವಾಗಿ ಮಾತಾಡ್ತೀರಾ ಅಂದ್ಬಿಟ್ಟು ನಚ್ಚಿ ಮಾತಾಡ್ಸಕ್ಕೆ ಬರ್ತಾನೆ. ಈ ನಚ್ಚಿನ ನೋಡಿ ಅಜ್ಜಿಗೆ ತುಂಬಾ ಖುಷಿ ಆಗುತ್ತೆ. ಏಯ್ ನಚಿಕೇತ್, ಏನೋ ಮಾಡ್ತಾ ಇದೆಯಾ ನೀನು ಅಂತಂದಾಗ, ನಾನು ಡಾಕ್ಟ್ರು ಮಾಡ್ಕೊಂಡಿದ್ದೀನಿ ಅಂದಾಗ, ಅವರೆಲ್ಲ ಸಾಹೇಬ್ರು ಬಂದೇ ಇಲ್ಲ, ಅಷ್ಟು ಕೊಬ್ಬ ಅವ್ನಿಗೆ ಅಂತೇಳ್ಬಿಟ್ಟು ಅಜಿತ್ ಕೇಳ್ತಾರೆ. ಅಣ್ಣಂಗೆ ಟ್ರಾನ್ಸ್ಫರ್ ಆಗಿದೆ, ಹಂಗಾಗಿ ಬರೋಕ್ಕಾಗಿಲ್ಲ, ಬರ್ತಾನೆ ನೆಕ್ಸ್ಟ್ ಅಂತೇಳ್ಬಿಟ್ಟು ನಚ್ಚಿ ಹೇಳ್ತಾರೆ. ಅಮ್ಮ, ನಿಮ್ಮ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದು, ನೀವು ಇವಾಗ ಚೆನ್ನಾಗಿದ್ದೀರಲ್ವ ಅಂದಾಗ, ನಾನು ಚೆನ್ನಾಗೇ ಇರ್ತೀನಿ, 28 ಹಳ್ಳಿಲಿ ನನ್ನನ್ನು ಎದುರಿಸೋರು ಯಾರೂ ಇಲ್ಲ, ಆದರೆ ನಿನ್ನ ಸೊಸೆ ಇದ್ದಳು ನನ್ನ ಎದುರಿಗೆ ನಿಂತ್ಕೊಂಡು ಇಷ್ಟು ಜೋರಾಗಿ ಮಾತಾಡಿ ನನ್ನನ್ನೇ ಎದುರಿಸಕ್ತಾಳಲ್ಲ, ಈ ಶ್ರವಣನ ಮಗಳು ಅಂತ ಸುಮ್ಮನೆ ಬಿಟ್ಟಿದ್ದೀನಿ ಅಂದ್ಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾರೆ. ಹೌದಾ, ಈ ಕಡೆ ಭೂಮಿ ಇದ್ದೋಳು, ದೊಡ್ಡ ಸಾಹೇಬ್ರೆ ನಾನು ಮನಸ್ವಿನಿನ ಅಂದಾಗ, ಅಯ್ಯೋ ಮಗಳೇ, ನೀನು ಭೂಮಿ ಆದ್ರೂ ಮನಸ್ವಿನಿ ಆದರೂ ನನ್ನ ಮಗಳೇ ಒಂದು ಸ್ಥಾನನ ನಿನಗೆ ಕೊಟ್ಟಿದ್ದೀನಿ ಅಂತೇಳ್ಬಿಟ್ಟು ಹೇಳ್ತಾರೆ. ಇನ್ನು ಶಾರದನ್ ನೋಡಿ, ಹಿಂಗವ ಅಜ್ಜಿ, ಇವಳು ಶ್ರವಣನ ಹೆಂಡ್ತಿ ಅಲ್ವಾ, ಈ ಪೀಸ್ನ ನಾನು ಎಲ್ಲೋ ನೋಡ್ದಂಗಿದೆ ಅಲ್ವಾ, ಏನಿದು ಗಾಯ ಅಂತ ಹೇಳ್ಬಿಟ್ಟು ಎಲ್ಲ ಪ್ರಶ್ನೆ ಕೇಳ್ತಾ ಇರ್ತಾರೆ. ಹಿಂದೆ ನಡೆದಿದ್ದಲ್ಲೂ ಸಹ ಎಲ್ಲರೂ ಮನೆಯವರೆಲ್ಲ ಹೇಳ್ತಾರೆ. ಇನ್ನು ಶಾರದಾಗೆ ಈ ನಿಂಗವನ್ನ ನೋಡ್ತಿದ್ದಂಗೆ ಹಳೆ ನೆನಪುಗಳೆಲ್ಲ ಒಂದಷ್ಟು ಬರ್ತಾ ಇರ್ತವೆ. ಹಿಂದೆ ಸಂಗೀತ ಮನೆ ಬಿಟ್ಟು ಬಂದಿದ್ದು, ಮದುವೆ ಆಗಿದ್ದು, ಶ್ರವಣ ಮನೆಯಲ್ಲಿ ಶಾರದಾ ಇದ್ದಿದ್ದು, ಅದೆಲ್ಲನೂ ಸಹ ನೆನಪಾಗ್ತಿರ್ತವೆ. ಈಗ ಭೂಮಿನ ಅಜ್ಜಿ ಇಷ್ಟಪಡ್ತಾರ. ಅಜಿತ್ ಹೆಂಡ್ತಿ ಇಷ್ಟು ಜೋರಿದ್ದಾಳಲ್ಲ, ಪರವಾಗಿಲ್ಲ, ನನಗಿಷ್ಟ ಆಯಿತು ಇವಳು ಈ ಥರ ಜೋರಾಗಿರೋದು, ಹಿಂಗೆ ಇರಬೇಕು, ನಂತರ ಇನ್ನೊಬ್ರು ಯಾರಾದರೂ ಇದ್ದಾರಾ ಅಂತ ಅಂದ್ಕೊಂಡಿದ್ದೆ, ನಿನ್ನ ಸೊಸೆ ನೋಡಿ ನನಗೆ ಖುಷಿ ಆಯಿತು ಕಣೋ ರಾಮ ಅಂತೇಳ್ಬಿಟ್ಟು ನಿಂಗವ ಅಜ್ಜಿ ಹೇಳ್ತಾ ಇದ್ದಾರೆ. ಅಂತೂ ಇಂತೂ ಭೂಮಿನ ಹೆಂಗೋ ಮನಸ್ವಿನಿಯಾಗಿ ಬದಲಾಯಿಸಿದ್ದಾಯಿತು. ಸೊ ಇನ್ನು ಈ ಅಶ್ವಿನಿ ಕೆಂಡ ಕಾರ್ಕೊಂಡು ರೌಡಿಗಳನ್ನ ಹಾಕೊಂಡು ಭೂಮಿನ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಹಳ್ಳಿಗೆ ಬರ್ತಾ ಇದ್ದಾಳೆ. ಸೊ ಅದೊಂದು ಕೆಲಸ ನಡೆಯುತ್ತಾ, ಶ್ರವಣ ಮುಂದೆ ಇದೆಲ್ಲ ಮಾಡ್ಲಿಕ್ಕೆ ಆಗುತ್ತಾ? ಅಷ್ಟರಲ್ಲಿ ನಮ್ಮ ಅಜಿತ್ ಸಾಹೇಬರು ಬರ್ತಾರ ವಾಪಸ್ಸು, ಅದು ಸಹ ನೋಡಬೇಕಾಗಿದೆ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂಡ್ ಬಾಯ್.